ಕರ್ನಾಟಕದಿಂದ ತಮಿಳುನಾಡಿಗೆ ಹರಿದ ನೀರು. ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಲಾಗಿದೆ. ಕಬಿನಿ ಭರ್ತಿಯಾಗಿ 25,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಬಿದರಳಿ ಸೇತುವೆ ಮುಳುಗಡೆ ಆಗಿದೆ, ಸಂಪರ್ಕ ಕಡಿತಗೊಂಡಿದೆ. ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಬಿದರಳ್ಳಿ 20 ಹಳ್ಳಿಗಳಿಗೆ ಸಂಪೂರ್ಣ ಸಂಪರ್ಕ ಕಡಿತಗೊಂಡಿದೆ. ಎಚ್ಡಿಕೋಟೆ, ಸರಗೂರು ಗ್ರಾಮಗಳಲ್ಲೂ ಕೂಡ ಪ್ರವಾಹದ ಭೀತಿ ಎದುರಾಗಿದೆ. ತಾಲೂಕಿನ ಗ್ರಾಮಗಳಿವು ಎಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಗ್ರಾಮಗಳು ನದಿಗೆ ಇಳಿಯದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕಬಿನಿ ಡ್ಯಾಮ್ ತುಂಬಿ ತುಳುಕ್ತಾ ಇದೆ, ಜೊತೆಗೆ ಸೇತುವೆ ಮೇಲೆ ನೀರು ಹರಿದು ಹೋಗ್ತಾ ಇದೆ. ಸಂಪರ್ಕ ಕಡಿತಗೊಂಡಿರೋದಲ್ಲಿ ರಸ್ತೆ ಸೇತುವೆ ಸಂಪರ್ಕ ಕಡಿತಗೊಂಡಿರೋ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಕಬಿನಿ ಜಲಾಶಯ ಭರ್ತಿಯಾಗಿದೆ. ಜಲಾಶಯದಿಂದ ದೊಡ್ಡ ಮಟ್ಟದ ನೀರನ್ನ ಹೊರಬಿಡಲಾಗ್ತಾ ಇರುವಂತದ್ದು. ಇದರ ಪರಿಣಾಮವಾಗಿ ಜಲಾಶಯದ ಮುಂಭಾಗದಲ್ಲಿ ಬರುವಂತಹ ಬಿದರಳ್ಳಿ ಸೇತುವೆ ಸಂಪೂರ್ಣವಾಗಿ ನೀರಿನ ಜಲಾವೃತ ಆಗಿದೆ. ನನಗೆ ಸದ್ಯ ಏನು ಬಿದರಳ್ಳಿ ಸೇತುವೆ ಮುಂಭಾಗದಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಏನು ಜಲಾಶಯದಿಂದ ಸುಮಾರು 25,000 ಕ್ಯೂಸೆಕ್ಸ್ ಹೊರಬಿಡಲಾಗ್ತಾ ಇದೆ. ಜೊತೆಗೆ ಇದು ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಜಲಾಶಯದ ಹಣತಿ ದೂರದಲ್ಲಿರುವಂತಹ ಈ ಒಂದು ಸೇತುವೆ, ಬಿದರಳ್ಳಿ ಸೇತುವೆ ಅಂದ್ರೆ ಎಚ್ಡಿಕೋಟೆಯಿಂದ ಬಿದರಳ್ಳಿಗೆ ಹೋಗುವಂತಹ ಸಂಪರ್ಕವನ್ನು ಕಲ್ಪಿಸುವಂತಹ ಸೇತುವೆ ಇದಾಗಿದೆ. ಈಗಾಗಲೇ ಏನು ಅಪಾರ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗ್ತಾ ಇರೋ ಕಾರಣಕ್ಕಾಗಿ ಈ ಒಂದು ಸೇತುವೆ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂತದ್ದು. ಈಗಾಗಲೇ ಎರಡೂ ಬದಿಗಳಲ್ಲೂ ಕೂಡ ಯಾರು ಕೂಡ ಈ ಒಂದು ರಸ್ತೆಯಲ್ಲಿ ಓಡಾಡಬಾರದು ಅಂತೇಳಿ ಪೊಲೀಸರು ಕೂಡ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿದ್ದಾರೆ. ಸುಮಾರು 15ರಿಂದ 20 ಹಳ್ಳಿಗಳಿಗೆ ಕಬಿನಿ ಕಾಲೋನಿ ಇರಬಹುದು, ಜೊತೆಗೆ ಇನ್ನಿತರ ಗ್ರಾಮಗಳಿಗೆ ಹೋಗುವಂತಹ ಜನರು ಏನು ಸೇತುವೆ ಮೇಲ್ಭಾಗದಲ್ಲಿ ಈಗ ಕಬಿನಿಯ ಅಣೆಕಟ್ಟೆಯಲ್ಲಿದೆ. ಕಬಿನಿಯ ಅಣೆಕಟ್ಟೆ ಮೇಲ್ಭಾಗದಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಕಬಿನಿಯ ಅಣೆಕಟ್ಟೆಯ ಮೇಲ್ಭಾಗದಲ್ಲಿ ಜನರಿಗೆ ಹೋಗೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಆ ಅಣೆಕಟ್ಟೆ ಮೇಲ್ಭಾಗದಲ್ಲಿ ಹೋದ್ರೆ ಕಡಿಮೆ ಡಿಸ್ಟೆನ್ಸ್ ಆಗುತ್ತೆ. ಸೊ ಹೀಗಾಗಿ ಆ ಮೇಲ್ಭಾಗದಲ್ಲಿ ಕಾರ್ ಹೋಗ್ತಾ ಇರೋ ದೃಶ್ಯ ಗಮನಿಸ್ತಾ ಇರಬಹುದು. ಆ ಕಬಿನಿಯ ಅಣೆಕಟ್ಟಿನ ಮೇಲ್ಭಾಗದಲ್ಲಿ ಸಂಚಾರವನ್ನು ಮಾಡೋದಕ್ಕೆ ಈಗ ಏನು ಪೊಲೀಸರು ಮತ್ತು ಅಧಿಕಾರಿಗಳು ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಸೇತುವೆ ಮುಳುಗಡೆ ಆದ ಕಾರಣಕ್ಕಾಗಿ ಸುಮಾರು 15ರಿಂದ 20 ಹಳ್ಳಿಗೆ ಹೋಗುವಂತಹ ಗ್ರಾಮಸ್ಥರು ನಿಜಕ್ಕೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇನ್ನು ಮತ್ತೊಂದು ಭಾಗದಲ್ಲಿ ಕಳೆದ 5-6 ವರ್ಷಗಳಿಂದಲೂ ಕೂಡ ಏನು ಕಬಿನಿ ಜಲಾಶಯದಲ್ಲಿ 10ರಿಂದ 15,000 ಕ್ಯೂಸೆಕ್ಸ್ ಹೊರಬಿಟ್ಟ ನಂತರದಲ್ಲಿ ಈ ಒಂದು ಬಿದರಳ್ಳಿ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗ್ತಾ ಇತ್ತು. ಸೊ ಹೀಗಾಗಿ ಯಾವುದೇ ರೀತಿ ತೊಂದರೆಗಳಾಗಬಾರದು ಅಂತ ಹೇಳಿ ಈಗಾಗಲೇ ಸರ್ಕಾರ ಏನೊಂದು ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಕ್ಕೆ ಮುಂದಾಗಿದೆ. ಬಹುತೇಕ 70% ಅಷ್ಟು ಕೆಲಸ ಈಗಾಗಲೇ ಮುಕ್ತಾಯ ಆಗಿರುವಂತದ್ದು. ಸೊ ಹೀಗಾಗಿ ಬರೋ ಮುಂದಿನ ವರ್ಷದಲ್ಲಿ ಸೇತುವೆ ಮುಳುಗಡೆ ಆದ್ರೂ ಕೂಡ ಯಾವುದೇ ರೀತಿ ಜನರಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಸೇತುವೆ ಕೂಡ ಲೋಕಾರ್ಪಣೆಗೊಳ್ಳುತ್ತೆ. ಸೊ ಹೀಗಾಗಿ ಸೇತುವೆಯ ಕಾಮಗಾರಿ ಕೂಡ ಈಗಾಗಲೇ ಅತ್ಯಂತ ಬಿರುಸಿನಿಂದ ಸಾಗಿರುವಂತದ್ದು. ಈಗಾಗಲೇ ಏನು ಜಲಾಶಯದಿಂದ ಸುಮಾರು 4 ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ಅಪಾರ ಪ್ರಮಾಣದ ನೀರನ್ನು ಬಿಡಲಾಗ್ತಾ ಇದೆ. ಒಂದು ಕಡೆ ತಮಿಳುನಾಡಿಗೆ ನೀರನ್ನ ಏನು ಬರವಣಿಗೆ ನೀಗಿಸಬೇಕಾಯಿತು, ಅದನ್ನ ಕಬಿನಿ ಜಲಾಶಯದಲ್ಲಿ ನೀಗಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸೊ ಹೀಗಾಗಿ ಮತ್ತೊಂದು ಕಡೆ ಕೆರೆ ಕಟ್ಟೆಗಳಿರ್ಬೋದು, ಜಾನುವಾರುಗಳಿಗೆ ಕುಡಿಯೋ ನೀರಿರ್ಬೋದು, ಜೊತೆಗೆ ಎಚ್ಡಿಕೋಟೆ, ಚಾಮರಾಜನಗರ ಜಿಲ್ಲೆಗಳಿಗೆ, ಮೈಸೂರು ಜಿಲ್ಲೆ ಮತ್ತು ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಕೂಡ ಪರಿಹರಿಸುವಂತಹ ಕೆಲಸವನ್ನ ಕಬಿನಿ ಜಲಾಶಯ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಈಗಾಗಲೇ 4 ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನೀರನ್ನ ಬಿಡಲಾಗ್ತಾ ಇರೋ ಕಾರಣಕ್ಕಾಗಿ ಬಿದರಳ್ಳಿ ಸೇತುವೆ ಸಂಪೂರ್ಣವಾಗಿ ಈಗ ನೀರಿನಿಂದ ಜಲಾವೃತವಾಗಿದೆ. ಸೊ ಹೀಗಾಗಿ ಈ ನೀರಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಎರಡೂ ಬದಿಗಳಲ್ಲೂ ಪೊಲೀಸರು ಕೂಡ ಬ್ಯಾರಿಕೇಡ್ ಹಾಕಿ ಯಾರು ಕೂಡ ಈ ಒಂದು ಸ್ಥಳಕ್ಕೆ ಬರಬಾರದು ಅಂತ ಹೇಳಿ ನಿರ್ಬಂಧವನ್ನು ಹೇರಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.